ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಇನ್ನೇನು ಅಧಿಕ ಮಾಸ ಆರಂಭವಾಗ್ತಾ ಇದೆ. ಅಧಿಕ ಮಾಸದಲ್ಲಿ ಯಾವ ಕೆಲಸಗಳನ್ನು ಮಾಡಬೇಕು, ಯಾವ ಕೆಲಸಗಳನ್ನು ಮಾಡಬಾರ್ದು, ಹಾಗೆ ಈ ಅಧಿಕ ಮಾಸದಲ್ಲಿ ಅಧಿಕವಾಗಿ ನಾವು ಪುಣ್ಯ ಪಡೆಯೋದಕ್ಕೆ ಯಾವ ವ್ರತಗಳನ್ನು ಪೂಜೆಗಳನ್ನು ಅನುಸರಿಸಬೇಕಾಗತ್ತೆ ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಅಧಿಕ ಮಾಸ ಬಹಳನೇ ವಿಶೇಷ. ಯಾಕಂದರೆ ಈ ಅಧಿಕ ಮಾಸ ಪ್ರತಿ ವರ್ಷ ಬರೋದಿಲ್ಲ, ನಮಗೆ 3 ವರ್ಷಗಳಿಗೊಮ್ಮೆ ಈ ಅಧಿಕ ಮಾಸ ಬರುತ್ತೆ. ಇನ್ನು ಈ ಅಧಿಕ ಮಾಸವನ್ನು ನಾವು ಪುರುಷೋತ್ತಮ ಮಾಸ ಅಂತ ಕೂಡ ಕರಿತೀವಿ. ಯಾಕಂದರೆ ಇದು ವಿಷ್ಣುವಿಗೆ ಅತ್ಯಂತ ಪ್ರಿಯವಾದಂತಹ ಮಾಸ ಅಂತ ಹೇಳ್ಬೋದು. ಇನ್ನು ಈ ಅಧಿಕ ಮಾಸದಲ್ಲಿ ಮಾಡುವಂತಹ ಪೂಜೆ ವ್ರತಗಳಿಗೆ ಅಧಿಕ ಫಲಗಳು ಲಭಿಸುತ್ತೆ ಅಂತ ಕೂಡ ಹೇಳ್ತಾರೆ. ಹಾಗಾಗಿನೇ ಹೆಚ್ಚಿನ ಜನ ಈ ಮಾಸದಲ್ಲಿ ವಿಶೇಷ ವ್ರತಗಳನ್ನು, ಹಾಗೆ ಪೂಜೆಗಳನ್ನು, ಹಾಗೆ ದಾನಗಳನ್ನು ಮಾಡ್ತಾರೆ. ಮತ್ತು ದೀಪಗಳನ್ನು ಹಚ್ಚೋದು ಕೂಡ ಬಹಳನೇ ವಿಶೇಷ ಈ ಮಾಸದಲ್ಲಿ. ಇಷ್ಟೊಂದು ಮಹತ್ವವಿರುವಂಥ ಈ ಅಧಿಕ ಮಾಸದಲ್ಲಿ ಯಾವ ಯಾವ ಕೆಲಸಗಳನ್ನು ಮಾಡಬೇಕು, ಹಾಗೆ ಯಾವ ಯಾವ ಕೆಲಸಗಳನ್ನು ಮಾಡಲೇಬಾರ್ದು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಈ ಮಾಸದಲ್ಲಿ ಯಾವ ಯಾವ ಕೆಲಸಗಳನ್ನು ಮಾಡಿದ್ರೆ ಶ್ರೇಷ್ಠ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲೇ ಹೇಳಿದಾಗೆ ಈ ಮಾಸ ವಿಷ್ಣುವಿಗೆ ಸಮರ್ಪಿತವಾಗಿರುವಂತಹ ಮಾಸ ಆಗಿರೋದ್ರಿಂದ ಪ್ರತಿದಿನ ವಿಷ್ಣುವಿನ ಪೂಜೆ, ತುಳಸಿ ಪೂಜೆ, ಹೊಸ್ತಿಲು ಪೂಜೆಯನ್ನು ಕಂಪಲ್ಸರಿಯಾಗಿ ಮಾಡಬೇಕಾಗತ್ತೆ. ಇನ್ನು ಅದರ ಜೊತೆಯಲ್ಲಿ ನಾವು ಯಾವ ರೀತಿ ಧನುರ್ಮಾಸದಲ್ಲಿ ಅಶ್ವತ್ಥ ವೃಕ್ಷ ಅಂದರೆ ಅರಳಿ ಮರದ ಪೂಜೆಯನ್ನು ಮಾಡಿ ಪ್ರದಕ್ಷಿಣೆಯನ್ನು ಹಾಕ್ತೀವೋ, ಅದೇ ರೀತಿ ಅಧಿಕ ಮಾಸದಲ್ಲೂ ಕೂಡ ನಾವು ಅಶ್ವತ್ಥ ವೃಕ್ಷದ ಪೂಜೆಯನ್ನು ಹಾಗೆ ಪ್ರದಕ್ಷಿಣೆಯನ್ನು ಹಾಕ್ಬೋದು. ಇನ್ನು ವಿಷ್ಣುವನ್ನು ಪೂಜೆ ಮಾಡುವಾಗ ಪ್ರತಿದಿನ 108 ಬಾರಿ ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಒಂದು ಮಂತ್ರವನ್ನು ಪಠನೆ ಮಾಡಬೇಕಾಗತ್ತೆ. ಅಥವಾ ವಿಷ್ಣು ಸಹಸ್ರನಾಮವನ್ನು ನಿಮಗೆ ಹೇಳೋದಕ್ಕೆ ಬಂದರೆ ಹೇಳ್ಕೊಳ್ಬೋದು ಅಥವಾ ಕೇಳಿಸ್ಕೋಬೋದು. ಒಟ್ಟಿನಲ್ಲಿ ಅಧಿಕ ಮಾಸದಲ್ಲಿ ಒಂದು ತಿಂಗಳು ಪೂರ್ತಿಯಾಗಿ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡುವಂಥದ್ದು ಅತ್ಯಂತ ಶ್ರೇಷ್ಠ. ಅದೇ ರೀತಿಯಲ್ಲಿ ಪ್ರತಿದಿನ ತುಳಸಿ ಗಿಡದ ಮುಂದೆ ಸಂಜೆ ಹೊತ್ತು ತುಪ್ಪದ ದೀಪವನ್ನು ಹಚ್ಚಿಡಬೇಕು. ತುಪ್ಪದ ದೀಪವನ್ನು ಹಚ್ಚಿಟ್ಟು 11 ಅಥವಾ 21 ಪ್ರದಕ್ಷಿಣೆಯನ್ನು ಹಾಕಬೇಕು. ತುಳಸಿ ಗಿಡದ ಸುತ್ತ ಪ್ರದಕ್ಷಿಣೆ ಹಾಕೋದಕ್ಕೆ ಸಾಧ್ಯವಾದರೆ ಹಾಕಿ, ಕೆಲವೊಬ್ಬರಿಗೆ ಜಾಗ ಇರೋದಿಲ್ಲ, ಅಂಥವರು ನಿಂತಲ್ಲೇ 11 ಅಥವಾ 21 ಪ್ರದಕ್ಷಿಣೆಯನ್ನು ಹಾಕ್ಬೋದು. ಇನ್ನು ಈ ಅಧಿಕ ಮಾಸದಲ್ಲಿ ಉಪವಾಸ ವ್ರತವನ್ನು ಮಾಡೋದು ಬಹಳನೇ ಶ್ರೇಷ್ಠ. ಅಂದರೆ ಪ್ರತಿದಿನ ಕೂಡ ನೀವು ಒಂದು ಸಲ ಯಾವುದಾದ್ರೂ ಒಂದು ಹೊತ್ತು ಊಟವನ್ನು ಬಿಡಬೇಕಾಗತ್ತೆ, ಉಪವಾಸವನ್ನು ಇರಬೇಕಾಗತ್ತೆ. ಸಂಕಲ್ಪವನ್ನು ಮಾಡಿಕೊಂಡು ಬೆಳಗ್ಗೆ ಆಗಲಿ, ಮಧ್ಯಾಹ್ನ ಆಗಲಿ ಅಥವಾ ರಾತ್ರಿ ಆಗಲಿ ಒಂದು ಹೊತ್ತು ಊಟವನ್ನು ನೀವು ಸ್ಕಿಪ್ ಮಾಡಬೇಕು, ಅಂದರೆ ಉಪವಾಸ ಇರಬೇಕಾಗತ್ತೆ. ಅಥವಾ ನಿಮ್ಗೆ ಇನ್ನೂ ಶಕ್ತಿ ಇದೆ ಅಂತ ಅನ್ನೋರು ಒಂದು ಹೊತ್ತು ಮಾತ್ರ ಊಟ ಮಾಡಿ, ಇನ್ನು 2 ಹೊತ್ತು ಊಟವನ್ನು ಸ್ಕಿಪ್ ಮಾಡಬೇಕು. ತಿಂಗಳು ಪೂರ್ತಿ ಒಂದೇ ಹೊತ್ತು ಊಟ ಮಾಡಿಕೊಂಡು ಇರೋದು ಕಷ್ಟ ಆಗುತ್ತೆ ಆರೋಗ್ಯ ಸಮಸ್ಯೆ ಇರೋರಿಗೆಲ್ಲ. ಹಾಗಾಗಿನೇ ಹೇಳಿರೋದು ಒಂದು ಹೊತ್ತು ಯಾವುದಾದ್ರೂ ಬಿಟ್ಟರೆ ನಡೆಯುತ್ತೆ ಊಟ. ಇನ್ನು ಪ್ರತಿನಿತ್ಯ ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವಂಥದ್ದು ಕೂಡ ಈ ಮಾಸದಲ್ಲಿ ತುಂಬಾ ಶ್ರೇಷ್ಠ. ಒಂದು ತಾಮ್ರದ ಚೊಂಬಿನಲ್ಲಿ ನೀರನ್ನು ಹಾಕಿ, ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ, ಅದನ್ನು ಸೂರ್ಯ ಉದಯ ಆಗುವಂಥ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸೋದು ಕೂಡ ಬಹಳನೇ ಶ್ರೇಷ್ಠ ಈ ಮಾಸದಲ್ಲಿ. ಇನ್ನು ಈ ಮಾಸದಲ್ಲಿ ದಾನವನ್ನು ಮಾಡೋದು ಬಹಳನೇ ಶ್ರೇಷ್ಠ. ಬ್ರಾಹ್ಮಣರಿಗೆ ಅಥವಾ ಬಡವರಿಗೆ ಅಕ್ಕಿ, ದೀಪ, ಹಣ್ಣುಗಳನ್ನು ಅಂದರೆ ಫಲಗಳನ್ನು, ಅಥವಾ ನೀರು ತುಂಬಿರುವಂಥ ಪಾತ್ರೆಯನ್ನು, ಮಡಿಕೆ ಆಗಿರ್ಬೋದು ಅಥವಾ ಸ್ಟೀಲ್ ಪಾತ್ರೆ ಆಗಿರ್ಬೋದು, ನೀವು ದಾನ ಮಾಡಿದ್ರೆ ಒಳ್ಳೆಯದು. ಈ ಮಾಸದಲ್ಲಿ ದೀಪದಾನ ವಿಶೇಷ ಅಂತ ಹೇಳ್ಬೋದು. ಇನ್ನು ಇವಿಷ್ಟು ಅಧಿಕ ಮಾಸದಲ್ಲಿ ಯಾವ ಯಾವ ಕೆಲಸಗಳನ್ನು ಮಾಡಬೇಕು ಅನ್ನೋದಾದರೆ, ಇನ್ನು ಇವಾಗ ಯಾವ ಕೆಲಸಗಳನ್ನು ಮಾಡಬಾರ್ದು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಅಧಿಕ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋ ಹಾಗಿಲ್ಲ. ಶುಭ ಕಾರ್ಯಗಳು ಅಂದರೆ ಮದುವೆ, ಮುಂಜಿ, ಉಪನಯನ, ಗೃಹ ಪ್ರವೇಶ, ಹೊಸ ಮನೆ ನಿರ್ಮಾಣ ಅಂದರೆ ಭೂಮಿ ಪೂಜೆ ಮಾಡುವಂಥದ್ದು. ಈಗಾಗಲೇ ಮನೆ ಕಟ್ಟೋದಕ್ಕೆ ಶುರು ಮಾಡಿದರೆ ಕಟ್ತಾ ಇರೋವಂಥ ಮನೆಯನ್ನು ನಿಲ್ಲಿಸಿ ಅಂತ ಹೇಳೋದಕ್ಕಾಗಲ್ಲ. ಮನೆ ಕಟ್ಟೋದಕ್ಕಿಂತ ಮುಂಚೆ ಭೂಮಿ ಪೂಜೆ ಮಾಡ್ತೀವಲ್ವ, ಆ ಪೂಜೆಯನ್ನಾಗಲಿ ಅಥವಾ ಮೋಲ್ಡ್ ಹಾಕುವಂಥದ್ದು ಅಥವಾ ಯಾವುದಾದ್ರೂ ಹೊಸ ವ್ಯಾಪಾರವನ್ನು ಆರಂಭ ಮಾಡುವಂಥದ್ದು, ಇದನ್ನೆಲ್ಲದನ್ನು ಕೂಡ ನೀವು ಮಾಡೋ ಹಾಗಿಲ್ಲ. ಇನ್ನು ಕೆಲವರು ಕೇಳ್ತೀರಾ ಹೊಸ ಮನೆಗೆ ಹಾಲು ಕುಸ್ಬೋದಾ ಅಂತ. ಆ ರೀತಿ ಕೂಡ ಮಾಡೋ ಹಾಗಿಲ್ಲ, ಯಾಕಂದರೆ ಇದು ಗೃಹ ಪ್ರವೇಶಕ್ಕೇ ಸೇರಿಕೊಳ್ಳುತ್ತೆ. ಇನ್ನು ಈ ಮಾಸದಲ್ಲಿ ಮಾಂಸಾಹಾರ ಸೇವನೆ ಮಾಡದೇ ಇದ್ದರೆ ಒಳ್ಳೆಯದು ಅಂತ ಹೇಳ್ತಾರೆ. ನಾವು ಯಾವ ರೀತಿ ಶ್ರಾವಣ ಮಾಸದಲ್ಲಿ, ಕಾರ್ತಿಕ ಮಾಸದಲ್ಲಿ ಮಾಂಸಾಹಾರವನ್ನು ಸೇವನೆ ಮಾಡೋದಿಲ್ವೋ, ಅದೇ ರೀತಿಯಲ್ಲಿ ಈ ಮಾಸ ಕೂಡ ವಿಷ್ಣುವಿಗೆ ಅತ್ಯಂತ ಪ್ರಿಯವಾಗಿರೋದ್ರಿಂದ ಈ ಮಾಸದಲ್ಲಿ ಮಾಂಸಾಹಾರವನ್ನು ತ್ಯಜಿಸೋದು ಒಳ್ಳೆಯದು. ಮಾಂಸಾಹಾರವನ್ನು ಬಿಡೋದು ಮಾತ್ರನೇ ಅಲ್ಲದೆ ಕೆಲವರು ಈರುಳ್ಳಿ, ಬೆಳ್ಳುಳ್ಳಿ ಹಾಕಿರುವಂಥ ಅಡುಗೆಯನ್ನು ಕೂಡ ಈ ಮಾಸದಲ್ಲಿ ಸೇವನೆ ಮಾಡೋದಿಲ್ಲ. ಅಷ್ಟು ಪಥ್ಯದಿಂದ, ಅಷ್ಟು ವ್ರತದಿಂದ ಈ ಒಂದು ಮಾಸವನ್ನು ಆಚರಣೆ ಮಾಡ್ತಾರೆ. ಇನ್ನು ಈ ಮಾಸದಲ್ಲಿ ಕಟಿಂಗ್ ಮಾಡಿಸೋವಂಥದ್ದು,
ಅಥವಾ ಚಿಕ್ಕ ಮಕ್ಕಳಿಗೆ ಮೊದಲನೇ ಸಲ ಮುಡಿ ಕೊಡ್ತಾ ಇದ್ದೀವಿ ಅಂತನೋರು ಅದನ್ನು ಕೂಡ ಮಾಡೋ ಹಾಗಿಲ್ಲ. ಹಾಗೆ ಯಾವುದಾದ್ರೂ ಹೊಸ್ದಾಗಿ ಒಂದು ಶುಭ ಕಾರ್ಯಕ್ಕೆ ಬಟ್ಟೆ ತೆಗೆಯೋದು ಅಥವಾ ಒಡವೆಯನ್ನು ತೆಗೆಯೋದು ಕೂಡ ನಿಷಿದ್ಧ ಅಂತ ಹೇಳ್ತಾರೆ. ಇನ್ನು ಇಷ್ಟು ಮಾತ್ರ ಅಲ್ಲದೆ ಮನೆಯಲ್ಲಿ ಕೋಪಿಸ್ಕೊಳ್ಳೋದು, ಜಗಳ ಮಾಡುವಂಥದ್ದು, ನಕಾರಾತ್ಮಕವಾಗಿ ಆಲೋಚನೆ ಮಾಡೋದು ಕೂಡ ಈ ಮಾಸದಲ್ಲಿ ತಪ್ಪು ಅಂತ ಹೇಳ್ತಾರೆ. ಈ ಮಾಸದಲ್ಲಿ ಎಷ್ಟು ಕಠಿಣವಾದಂಥ ನಿಯಮಗಳನ್ನು ನಾವು ಪಾಲನೆ ಮಾಡ್ತೀವೋ ಅಷ್ಟೇ ರೀತಿಯಲ್ಲಿ ನಮ್ಮ ಆತ್ಮ ಶುದ್ಧಿ ಆಗುತ್ತೆ. ಹಾಗೆ ನಮಗೆ ಹೆಚ್ಚಿನ ಅಂದರೆ ಅಧಿಕ ಫಲ ಲಭಿಸುತ್ತೆ ಅಂತ ಹೇಳ್ತಾರೆ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಅಧಿಕ ಮಾಸದಲ್ಲಿ ಯಾವ ಕೆಲಸಗಳನ್ನು ಮಾಡಬೇಕು, ಯಾವ ಕೆಲಸಗಳನ್ನು ಮಾಡಬಾರ್ದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.